ಕಾಂಗ್ರೆಸ್ ಪಕ್ಷದ ಮೇಲೂ ಕೂಡ ಇಂಥದ್ದೇ ಆರೋಪ. ಮುಸಲ್ಮಾನ ಸಮುದಾಯವನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾರೆ. ಅದರ ಪ್ರಾತಿನಿಧ್ಯದ ವಿಚಾರ ಬಂದಾಗ, ಅವ್ರಿಗೆ ಅಧಿಕಾರ ಕೊಡೋ ವಿಚಾರಕ್ಕೆ ಬಂದಾಗ ಆ ಒಲವು, ಆ ತುಡಿತ ಕಾಂಗ್ರೆಸ್ ಪಕ್ಷಕ್ಕಿಲ್ಲ ಅನ್ನೋದು ಸಾಕಷ್ಟು ಚರ್ಚೆ ಆಗಿದೆ. ಈಗ ಬಿಜೆಪಿದು ಅದೇ ಬಂಡವಾಳ ಆಗೋಯ್ತು. ಹಿಂದುತ್ವ ಅನ್ನೋದು ಐಡಿಯಾಲಜಿ ಅನ್ನುವಾಗ ಬೇಕು, ಹೋರಾಟ ಅನ್ನುವಾಗ ಬೇಕು, ಸಂಘಟನೆ ಅನ್ನುವಾಗ ಬೇಕು, ಅಧಿಕಾರ ಕೊಡಬೇಕು ಅಂತ ಬಂದಾಗ ಅವರದ್ದು ಅದೇ ಪ್ರಶ್ನೆ. ಸ್ಮಿತಾ, ದುರಾದೃಷ್ಟಕರ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಧರ್ಮವನ್ನ ರಾಜಕಾರಣಕ್ಕೆ ಬಳಸ್ಕೊಳ್ಳೋದು, ರಾಜಕಾರಣವನ್ನ ಧರ್ಮಕ್ಕೋಸ್ಕರ ಬಳಸ್ಕೊಳ್ಳೋದು ಸರಾಸರಿ ತಪ್ಪು. ಅದ್ಯಾರಿದ್ದಾರೆ ರಾಜ್ಯ ಜನತೆ ಗೊತ್ತಿದೆ. 12 ಸಿಟ್ಟಿಂಗ್ ಮಿನಿಸ್ಟರ್ಸ್ಗಳು ಎಲ್ಲರೂ ಹಿಂದುತ್ವವಾದಿಗಳೇ. ಯಾಕಪ್ಪ ರಾಷ್ಟ್ರದ ಇದು ನಮ್ಮ ರಾಜ್ಯದ ಜನತೆ ಅವ್ರಿಗೆ ಮತ ಕೊಡ್ಲಿಲ್ಲ, ಮನೇಲಿ ಕುಂಡ್ರಿಸ್ಬಿಡ್ತು. BC ನಾಗೇಶ್ ಅಲ್ಲಿ ಏನ್ ಕಡಿಮೆ ಇತ್ತು? CT ರವಿ ಅವರೆಲ್ಲ ಮನೆ ಕುಂಡ್ರಿಸ್ಬಿಟ್ರಲ್ಲ. ಯಾಕೆ ಹೇಳಿ? ಈ ಹಿಂದುತ್ವ ಅನ್ನೋದು ಇದು ವರ್ಕೌಟ್ ಆಗಿಲ್ಲ. ಇವತ್ತು ದೂತ್ ಕಾ ದೂತ್ ಪಾನಿ ಕಾ ಪಾನಿ ಅಂತಾರೆ ಹಿಂದಿಯಲ್ಲಿ ಒಂದು ಗಾದೆ. ಸತ್ಯ ಬಯಲಾಯ್ತು. ಈಶ್ವರಪ್ಪ ದೊಡ್ಡ ನಾಯಕ, ಯಡಿಯೂರಪ್ಪ ಬಿಟ್ರೆ ಸೆಕೆಂಡ್ ದೊಡ್ಡ ನಾಯಕ ಈ ರಾಜ್ಯಕ್ಕೆ ಬಿಜೆಪಿಯಲ್ಲಿ ಅಂದ್ರೆ ಈಶ್ವರಪ್ಪನೇ. ಇವರೇ ಹೇಳಿರೋದು, ಇವರೇ ಒಪ್ಕೊಂಡಿರೋದು. ಇವತ್ತು ಇವರೇ ಕೂತ್ಕೊಂಡು ಅವ್ರಿಗೆ ಜಾಂಡೀಸ್ ಬಂದ್ಬಿಟ್ಟೈತೆ ಅಂತಾರೆ. ಇದು ಹಾಸ್ಯಾಸ್ಪದ. ನಾನೇನು ಹೇಳಕ್ಕೆ ಬಿಡ್ತೀನಿ, ಬರೀ ಟಿಕೆಟ್ ಸಿಕ್ಲಿಲ್ಲ ಅನ್ನೋದಕ್ಕೆ ಇವತ್ತು ನೀವು ನಿಮ್ಮ ಹಿಂದುತ್ವ ಅಜೆಂಡಾನೇ ಒಂದು ಎಲೆಕ್ಷನ್ ಗಿಮಿಕ್ ಅಂತ ನೀವೇ ಸಾಬೀತುಪಡಿಸ್ತಿದ್ದೀರಿ. ಅದೇ ನೀವು ಕೇಸರಿ ಧ್ವಜ ಹಾರ್ಸಕ್ಕೆ ಹೋಗ್ಬಿಟ್ಟಿದ್ದೀರಿ. ಕೆಂಪು ಕೋಟೆ ಮೇಲೆ ಕೇಸರಿ ಧ್ವಜ ಹಾರಿಸ್ತೀವಿ, ಅಜಾನ್ ಕೇಳಿಸ್ಕೊಂಡ್ರೆ ನನಗೆ ತಲೆನೋವು ಬರುತ್ತೆ. ಮುಸಲ್ಮಾನರು ಮನೆಗೆ ಬಂದ್ಬಿಟ್ಟು ಬಿರಿಯಾನಿ ತಿನ್ನೋದು ಮುಸಲ್ಮಾನರ ಮನೆಗೆ ಬಂದು ಇದೇ ಈಶ್ವರಪ್ಪ ಮುಸಲ್ಮಾನರ ಮನೆಗೆ ಬಂದು ಬಿರಿಯಾನಿ ತಿಂದಿರೋದನ್ನ ವಿಡಿಯೋ ತೋರಿಸ್ತೀನಿ ನಾನು. ಸತ್ಯ ಅದು. ಅದ್ರಲ್ಲಿ ಅವ್ರ ತಲೆನೋವು ಬರಲ್ಲ. ಅಜಾನ್ ಕೇಳಿಸ್ಕೊಂಡ್ರೆ ತಲೆನೋವು ಬರುತ್ತೆ. ಇದೆಲ್ಲ ಎಲೆಕ್ಷನ್ಗೋಸ್ಕರ ಏನೋ ಒಂದು ಲೂಸ್ ಟಾಕ್ ಮಾಡ್ಬಿಟ್ಟು ಈಗ ಕಾಂಗ್ರೆಸ್ ನಲ್ಲಿ 7 ಕ್ಷೇತ್ರದಲ್ಲಿ ಅನೌನ್ಸ್ ಆಗಿದೆಲ್ಲ, 7 ಕಾನ್ಸ್ಟಿಟ್ಯೂನ್ಸಿ ಅನೌನ್ಸ್ ಆಗಿದೆ ಅಲ್ವಾ? ಅಲ್ಲ, ಈಗ 7 ಕಾನ್ಸ್ಟಿಟ್ಯೂನ್ಸಿ ಆಗಿದೆ. ಎಷ್ಟು ಅನೌನ್ಸ್ ಮಾಡಿಸ್ತೀರಿ? ಎಷ್ಟು ಮುಸ್ಲಿಂ ಮುಖಂಡರಿಗೆ ಟಿಕೆಟ್ ಕೊಡಿಸ್ತೀರಿ? ಏನು ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಕೊಟ್ಟವ್ರೆ, ಹೇಳ್ಕೊಳ್ಕಂದ್ರು ಒಂದು ಕೊಟ್ಟವ್ರೆ. ಕಾಂಗ್ರೆಸ್ ಅಲ್ಲಿ ರಾಜ್ಯದಲ್ಲಿ ನೋಡಿ, ನನಗೆ ಮುಸ್ಲಿಂ ರೆಪ್ರೆಸೆಂಟೇಷನ್ ಇರಲೇಬೇಕು ಅಂತ ನಮ್ಮ ಕರೆ. ಇವಾಗ ಟಿಕೆಟ್ ಅನೌನ್ಸ್ ಆಗ್ಲಿ, ಸಿಕ್ಕೇ ಸಿಗುತ್ತೆ. ಹೆಸರುಗಳು ರೌಂಡ್ ಹೊಡಿತಾ ಅವ್ರೆ, ಯಾರು ಎಲ್ಲಿಗೆ ಅಂತ. ಬಿದರಲ್ಲೂ ಕೇಳಿದೀವಿ, ಬ್ಯಾಂಗ್ಳೂರ್ ಸೆಂಟ್ರಲ್ ಕೇಳಿದೀವಿ, ಸಿಗಲಿ ಎಲ್ಲೆಲ್ಲಿ ಕೇಳಿದ್ರೆ ಬೀದರು ಬೆಂಗಳೂರು ಸೆಂಟ್ರಲ್. ವೆಂಕಟೇಶ್ ಅವರು ನಮ್ಮ ಪಕ್ಷದ ಸಿದ್ಧಾಂತ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಎಲ್ಲೋಗ್ಬಿಡುತ್ತೆ ಸಿದ್ಧಾಂತ. 4.5 ವರ್ಷ ಕಾಣೆ ಆಗಿದ್ದ ಮನುಷ್ಯ ವಾಪಸ್ ಬಂದ್ಬಿಟ್ಟು ಈ ಬಿಸಿಲಿ ಓಡಾಡ್ತೀವಿ. ಅದೇನು ಕ್ವಾಲಿಫಿಕೇಶನ್? 4.5 ವರ್ಷ ಅನ್ನುವಂತ ಪರಿಸ್ಥಿತಿ. ಶಿವಮೊಗ್ಗದಲ್ಲಿ ಯಾರನ್ನಾರು ಹೋಗ್ಬಿಟ್ಟು ಕೇಳಿ, ಅಂದು ಯಡಿಯೂರಪ್ಪ, ಇಂದು ಈಶ್ವರಪ್ಪ. 2013 ಏನಾಗಿತ್ತು? ಯಡಿಯೂರಪ್ಪ ಅವ್ರು ಏನ್ ಮಾಡಿದ್ರು, ಇವತ್ತು ಈಶ್ವರಪ್ಪ ಅವ್ರು ಏನ್ ಮಾಡ್ತಾರೆ? ಶಿವಮೊಗ್ಗದ ಜನ ಈಗ ನಡೀತಾ ಇರತಕ್ಕಂತ ಈಶ್ವರಪ್ಪನ ವಿಚಾರ ಮತ್ತೆ ಕೆಜೆಪಿಯನ್ನ ಕಟ್ಟಿದಂತ ವಿಚಾರ ಒಂದಕ್ಕೊಂದು ತುಲನೆ ಮಾಡುವಂಥದ್ದು ಅಲ್ವಾ? ಅವತ್ತಿನ ಆ ಕಾಲಘಟ್ಟದಲ್ಲಿ ಇದ್ದಂಥ ಸಂದರ್ಭವೇ ಬೇರೆ, ಆ ರೀತಿ ಆ ಸಂದರ್ಭದಲ್ಲಿ ಅವರು ತಗೊಂಡಂಥ ತೀರ್ಮಾನವೇ ಬೇರೆ. ಅದು ಚರ್ಚೆಗೆ ತಗೊಂಡಾಗ ಬೇರೆ ಬೇರೆ ಆಯಾಮಗಳಲ್ಲಿ ಅದನ್ನ ಚರ್ಚೆ ಮಾಡಬೇಕಾಗ್ತದೆ. ಅದು ಇವಾಗ ಅಪ್ರಸ್ತುತ ಅಂತ ನಾನು ಅನ್ಕೊಂಡಿದ್ದೇನೆ. ಆದ್ರೆ ಇವತ್ತು ಈಶ್ವರಪ್ಪನವರು ಎಲ್ಲೂನು ಪಕ್ಷದ ವಿರುದ್ಧವಾಗ್ಲಾಗ್ಲಿ ಅಥವಾ ಬೇರೆ ಬೇರೆ ಯಡಿಯೂರಪ್ಪ ವಿಜಯಣ್ಣವ್ರ ಬಗ್ಗೆ ಬಿಟ್ರೆ ಅದರ ಆಚೆಗೆ ಅವರ ಟೀಕೆ ಟಿಪ್ಪಣಿಗಳು ಅದಕ್ಕಾಗಿ ಪಕ್ಷದ ಸಿದ್ಧಾಂತ ಯಾವ ಪಕ್ಷದ ಇದಕ್ಕೆ ಉತ್ತರ ಕೊಡಿ. ಮೊನ್ನೆ ಬಂಜಾರ ಭವನದಲ್ಲಿ ಈಶ್ವರಪ್ಪ ಅವರು ಘೋಷಣೆ ಮಾಡೋದಕ್ಕಿಂತ ಮುಂಚೆ ಸುಮಾರು 30ರಿಂದ 35 ಜನ ಸ್ಥಳೀಯ ನಾಯಕರು ಮಾತಾಡ್ತಾರೆ. ಪ್ರತಿಯೊಬ್ರು ಕೂಡ ಹಿಂದೂ ಕಾರ್ಯಕರ್ತನಾಗಿ ಘೋಷಣೆ ಕೂಗಿದ್ರೆ, ಹಿಂದೂ ಕಾರ್ಯಕರ್ತನಾಗಿ ಜೋರಾಗಿ ಹೆಸರು ಮುಂದೆ ಬಂದ್ರೆ ಅಂತವ್ರಿಗೆ ಟಿಕೆಟ್ ಕೊಡೋದಿಲ್ಲ. ಒಬ್ಬೊಬ್ಬ ನಾಯಕರು ಬಲಿಜ ಸಮುದಾಯದವ್ರು ಮಾತಾಡಿದ್ರು, ಈಡಿಗ ಸಮುದಾಯದವ್ರು ಮಾತಾಡಿದ್ರು, ಕುರುಬ ಸಮುದಾಯದವ್ರು ಮಾತಾಡಿದ್ರು, ಅಲ್ಲಿ ಸೇರಿದಂತ ಹಿಂದೂ ಕಾರ್ಯಕರ್ತರು ಕೂಡ ಮಾತಾಡಿದ್ರು, ಬ್ರಾಹ್ಮಣ ಸಮುದಾಯದವರು ಕೂಡ ಮಾತಾಡಿದ್ರು. ಶಿವಮೊಗ್ಗದಲ್ಲಿ ಕೇವಲ ಯಡಿಯೂರಪ್ಪ ಕಾರ್ಯಕರ್ತರು ಅವರ ಬೆಂಬಲಿಗರು
ಆ ತರದ ಭಾವನೆಗಳನ್ನ ವ್ಯಕ್ತಪಡಿಸುವಂತದ್ದು ಇಂತಹ ಸಂದರ್ಭದಲ್ಲಿ ಅದು ಸಹಜವಾದಂತದ್ದು. ಅದು ಪಕ್ಷದ ವಿರೋಧ ಅಲ್ಲ. ಕೇವಲ ನಮ್ಮ ಪಕ್ಷದಲ್ಲಿ ಮಾತ್ರ ಇಂಥ ಪರಿಸ್ಥಿತಿ ಇದೆ, ಬೇರೆ ಯಾವುದೇ ಪಕ್ಷದಲ್ಲಿ ಕಾಂಗ್ರೆಸ್ ಅಲ್ಲಿ ಆ ಸ್ಥಿತಿ ಇಲ್ಲ ಅನ್ನುವಂತ ಎಲ್ಲವೂ ಸುಖಾಂತಿ ಆಗುತ್ತೆ. ಎಲ್ಲವೂ ಸುಖಾಂತಿ ಆಗುತ್ತೆ. ಯಾವುದೇ ರೀತಿಯಲ್ಲಿ ಅಲ್ಲ, ಖಂಡಿತವಾಗಿ ಸುಖಾಂತಿ ಆಗುತ್ತೆ. ನಮಗೆ ಭರವಸೆ ಇದೆ. ಮೋದಿ ಅವ್ರು ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಮೋದಿ ಅವರೇ ಬರ್ಬೇಕು ಈಗ ಇದನ್ನ ಸುಖಾಂತಿ ಮಾಡೋದಕ್ಕೆ. ಅಲ್ಲ, ಇಷ್ಟೊಂದ್ಬಿಟ್ಟಿದೆ. ಈಗ ಮಾತಾಡೋಣ ಸರ್. ಒಬ್ಬೊಬ್ರಿಗೂ ಸಮರ್ಥನೆ ಕೊಡ್ಬೇಕು. ಯಾಕೆ ಕೊಟ್ಟಿಲ್ಲ ಟಿಕೆಟ್ ಅಂತ ಹೇಳಿ ಸಂಬರ್ಗಿ ಅವರೇ ರಜಾಕ್ ಅವರು ವ್ಯಾಲಿಡ್ ಪಾಯಿಂಟ್ ಹೇಳಿದ್ರಪ್ಪ. ಪತ್ತೆನೇ ಇರ್ಲಿಲ್ಲ 4 ವರ್ಷ, ಬಂದ್ರು ಮತ್ತೆ ಅನಂತ್ ಕುಮಾರ್ ಹೆಗಡೆ ಅವರು. ಮತ್ತೆ ಬಳಸಿದ್ಯಾವುದು? ಹಿಂದುತ್ವ ಅನ್ನೋ ಅಸ್ತ್ರ. ನಿಮಗೆ ಇಂತಹ ಸಂದರ್ಭದಲ್ಲಿ ಮಾತ್ರ ಹಿಂದುತ್ವ ಅನ್ನೋ ಅಸ್ತ್ರ ಬೇಕು. ಪಾಪ ಬಳಸಿದ್ರು ಅಸ್ತ್ರ, ಅವ್ರಿಗೂ ಕನ್ಫರ್ಮ್ ಇಲ್ಲ ಇನ್ನ ಟಿಕೆಟ್ ಸಿಗುತ್ತೋ ಇಲ್ವೋ. ಪ್ರಕಾರ ಹಿಂದುತ್ವವಾದಿ ಅಂತ ಗುರುತಿಸ್ಕೊಂಡಿರೋರ್ ಪೈಕಿ ಟಾಪ್ ಲಿಸ್ಟ್ ಅಲ್ಲಿ ಇದ್ದಾರೆ, ಅವ್ರಿಗೂ ಕನ್ಫರ್ಮ್ ಇಲ್ಲ ಟಿಕೆಟ್ ಸಿಗುತ್ತೋ ಇಲ್ವೋ. ಟಾಪ್ ಲಿಸ್ಟ್ ಅಲ್ಲಿ ಸಿಟಿ ರವಿ ಅವರು ಇದ್ದಾರೆ. ಸಿಟಿ ರವಿ ಅವರು ಆಡಿರ್ತಕ್ಕಂಥ ಮಾತುಗಳನ್ನ ಪಕ್ಷ ಮೊದಲು, ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೊದಲು ಅವ್ರು ಮಾಡಿರ್ತಕ್ಕಂಥ ಪಾಲಿಸಿಗೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ತಲೆ ಬಾಗ್ತೀನಿ ಅನ್ನೋ ಮಾತನ್ನ ನೀವು ಯಾಕೆ ಹೆಚ್ಚಾಗಿ ತೋರಿಸ್ತಾ ಇಲ್ಲ? ಕೇವಲ ಈಶ್ವರಪ್ಪನವ್ರ ಮಾತನ್ನ ಯಾಕೆ ದೊಡ್ಡದಾಗಿ ಮಾಡ್ತಾ ಇದ್ದೀರಾ? ಯಾಕೆ ಅಂದ್ರೆ ನಿಮ್ಗೆ ಚರ್ಚೆ ಗ್ರಾಸ ಆಗ್ಬೇಕು, ಇದನ್ನ ನೀವು ಬಿಜೆಪಿಯ ವೈಫಲ್ಯತೆ ಅಂತ ತೋರಿಸಬೇಕು ಅಂತ ಇದ್ದೀರಾ. ಚರ್ಚೆ ಪ್ರತಿನಿತ್ಯ ಆಗತ್ತಿಲ್ಲ. ಪ್ರತಿನಿತ್ಯ ಮಾಧ್ಯಮದವ್ರು ಬೇಡ, ರಾಧಾ ಮೋಹನ್ ಅವರು ಏನಕ್ಕೆ ಹೋದ್ರು, ಆರೋಗ್ಯ ಜ್ಞಾನೇಂದ್ರ ಏನಕ್ಕೆ ಮಾತಾಡ್ತಿದ್ದಾರೆ, ಜೆ.ಪಿ. ನಡ್ಡಾ ಫೋನ್ ಏನಕ್ಕೆ ಮಾಡ್ತಾರೆ, ಈಗ ಪ್ರಹ್ಲಾದ್ ಜೋಶಿ ಏನಕ್ಕೆ ಹೋಗ್ತಿದ್ದಾರೆ, ಬಿಜೆಪಿ ನಾಯಕರು ಹೋಗ್ತಿಲ್ವಾ ಈಶ್ವರಪ್ಪ ಸಮಾಧಾನ ಪಡಿಸೋದಕ್ಕೆ? ಹಿಂದಿನ ನಿದರ್ಶನಗಳು ಎಂತೆಂತ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ ಅಂತಂದ್ರೆ, ಇದೇ ವಿಧಾನಸೌಧದ ಮೊಗಸಾಲೆಯಲ್ಲಿ ಒಬ್ಬ ಮುಖ್ಯಮಂತ್ರಿಗೆ ಒಡೆಯೋದಕ್ಕೆ ಬಂದಂತ ಕಾಂಗ್ರೆಸ್ಸಿನ ನಾಯಕರುಗಳ ಇತಿಹಾಸ ನಮ್ಮಲ್ಲೈತೆ. ಅವ್ರ ಹತ್ರ ಹೋಗಿ ಅವ್ರ ಬರಗೈಯಲ್ಲಿ ವಾಪಸ್ ಬಂದಾಕ್ಷಣನೇ ಇದು ಸುಖಾಂತಿ ಆಗಲ್ಲ ಅನ್ನುವಂಥದ್ದನ್ನ ಏನಕ್ಕೆ ನೀವು ಆತರ ಅರ್ಥೈಸ್ತೀರಿ? ಖಂಡಿತವಾಗೂ ಸುಖಾಂತಿ ಆಗುತ್ತೆ. ಇಂಟ್ರೆಸ್ಟ್ ಆಫ್ ಪಾರ್ಟಿ ಖಂಡಿತವಾಗೂ ಈಶ್ವರಪ್ಪ ಸಹ ನೋಡಿ, ಸಭೆಯಲ್ಲಿ ಯಾರು ಇದ್ರು ಅಂತ ನೋಡಿ, ಒಮ್ಮೆ ನೋಡಿ ನೋಡಿ, ಈಡಿಗ ಸಮುದಾಯದ ಪ್ರಬಲ ನಾಯಕರಲ್ಲಿ ಈಶ್ವರಪ್ಪ ಎಡಭಾಗದಲ್ಲಿ ಕೂತಿರುವಂತವ್ರು. ಸರ್ ಒಂದ್ ನಿಮಿಷ, ಈಗ ನಿಮಗೆ ಬಲಭಾಗದಲ್ಲಿ ಪ್ರಬಲ ನಾಯಕ ಶಿವಮೊಗ್ಗದಲ್ಲಿ ಈಶ್ವರಪ್ಪನ ಹಿಂದೆ ಮುಂದೆ ವೇದಿಕೆಯಲ್ಲಿ ಯಾರಿದ್ರು ಅನ್ನುವಂಥದ್ದಲ್ಲ, ಅಂತಿಮವಾಗಿ ಅದು ಮತವಾಗಿ ಪರಿವರ್ತನೆ ಆಗಿ ಯಾರಿಗೆ ಬೀಳ್ತದೆ ಅನ್ನುವಂಥದ್ದನ್ನ ಸಹ ನೀವು ಗಮನಿಸಬೇಕಾಗ್ತದೆ. ಆಮೇಲೆ ಇದು ಪ್ರಾರಂಭದ ಮಾತುಗಳನ್ನ ನೀವು ಮಾತಾಡ್ತಾ ಇದ್ದೀರಿ. ಅದಕ್ಕೆ ನಾನು ಹೇಳಿದ್ದು, ಪ್ರಾರಂಭದಲ್ಲೇ ನಾನು ಹೇಳಿದ್ದೇನು ಅಂತಂದ್ರೆ, ಇದನ್ನ ನೀವು ಬೇರೆ ಬೇರೆ ಆಯಾಮಗಳಲ್ಲಿ ಅರ್ಥೈಸಕ್ ಹೋಗ್ಬೇಡಿ. ಖಂಡಿತವಾಗೂ ಸುಖಾಂತಿ ಆಗುತ್ತೆ.